ಈಗ ನೋಡಿದ್ರೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ ನಮ್ಮ ಮಕ್ಕಳಿಗೆ ದೋಸೆ ಹಾಕೋದು ನಾನು ಹೇಳ್ಕೊಟ್ಟಿದ್ದೆ. ಹೌದೌದು. ಗೈಸ್ ವೆಲ್ಕಮ್ ಟು ಮೆನು ವ್ಲಾಗ್. ನಾನು ನಿಮ್ಮ ಮನೆ ಮಗ ಅಪ್ಪು. ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ಅಂಗಡಿಗೆ ಹೋಗ್ತಾ. ಅಂಗಡಿಗೆ ಅಮ್ಮ ಹಾಲು ಥರ ಕೇಳಿದರು, ಹಾಲು ಮೊಟ್ಟೆ ಥರ ಕೇಳಿದರು. ಸೊ ಅಂಗಡಿಗೆ ಹೋಗ್ತಾ ವ್ಲಾಗ್ ಶುರು ಮಾಡಿದ್ದೀನಿ. ಹೋಗ್ತಾ ಇದ್ದೀನಿ ಅಂಗಡಿಗೆ. ಅಲ್ಲಿ ಹೋಗುವ. ಇವಾಗ ಮನೆಗೆ ಬಂದೆ. ಅಮ್ಮನೂ ಮಾಡ್ತವ್ರು ನೋಡಿ. ಇದೇನು ಮಾಡ್ತಿದ್ದೀವಿ ಮಮ್ಮಿ? ಟಿಫನ್ಗೆ ದೋಸೆ ಮತ್ತು ಮೊಟ್ಟೆ ಸಾಕು. ಓಕೆ, ದೋಸೆ ಮತ್ತು ಮೊಟ್ಟೆ ಸಾಗು. ನಮ್ಮ ಅಕ್ಕ ಹೇಳಿದ್ನಲ್ಲ, ಇಡೀ ಜೀವನ ಇಷ್ಟೇ ನಿಂದಾಗ. ಈಗ ನೆಕ್ಸ್ಟ್ ನೀನು ಮಾಡಬೇಕು. ಮಾಡ್ತೀನಿ ನಾನು. ಆಯ್ತು, ನಾನು ಹೆಲ್ಪ್ ಮಾಡ್ತೀನಿ. ಕರೆಕ್ಟಾಗಿ ಆಮೇಲೆ ಹೆಲ್ಪ್ ಮಾಡ್ತೀನಿ. ಇದು ಅಂತ ಮೊದಲು ಮಾಡ್ತಿದ್ದೆ, ಇವಾಗ ಮಾಡ್ತಾ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇವಾಗ ಮಾಡ್ತೀನಿ ಗೈಸ್. ನೋಡ್ರಿ, ಕಸ ಹೊಡೆದಿನಿ, ಎಲ್ಲ ಪಾತ್ರೆ ತೊಳಿತೀನಿ. ಧೂಳೆ ಹೋಗಿರಲ್ಲ, ಕೊಳೆ ಹೋಗಿರಲ್ಲ. ಇವತ್ತು ಯಾವ ರಾತ್ ಅಷ್ಟೇನಾ? ಗುರುವಾರನೇ ಇವತ್ತು. ದಿನಾನು ಮಕ್ಕಳು ಇದೆ. ಈರುಳ್ಳಿ ಜಾಸ್ತಿ ಇರುತ್ತೆ, ಈರುಳ್ಳಿ ಹಾಕಿ ಮಾಡ್ತಾ ಇರೋದು. ನೋಡಿ, ಚೆನ್ನಾಗಿ ಬರುತ್ತೆ. ನಾವು ರೆಸಿಪೀಸ್ ಚಾನಲ್ ಮಾಡ್ತೀವಲ್ಲ, ಅವಾಗ ಇದೆಲ್ಲ ತೋರಿಸೋಣ. ಮುಂದುವರ್ಸಿ ಹಂಗೆ ನಮ್ಮಮ್ಮ ಅದು ಮಾಡ್ತಾರಂತೆ. ಓಕೆ ನೆಕ್ಸ್ಟ್ ನೋಡಿ, ನಮ್ಮಮ್ಮ ಏನೋ ಒಗ್ಗರಣೆ ಹಾಕ್ತವ್ರೆ. ಈ ಮೊಟ್ಟೆ ಸಾಗುಗೆ ಒಗ್ಗರಣೆ ಹಾಕ್ತವ್ರೆ. ಇದು ಎಗ್ ದೋಸೆಗೆ ಒಗ್ಗರಣೆ ಹಾಕಲ್ವಾ? ದೋಸೆ ಒಗ್ಗರಣೆ ಹಾಕಲ್ಲ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಹೌದಾ, ಹಾಕ್ತೀರ ಅನ್ಕೊಂಡೆ. ನೋಡಿ ನೆಚ್ಕೊಂಡಿದ್ದಾರೆ. ದೋಸೆಗೆ ಮೊಟ್ಟೆ ಸಾಗು ಒಳ್ಳೆ ಕಾಂಬಿನೇಷನ್, ಮತ್ತು ನೀರು ದೋಸೆಗೆ ಮಟನ್ ಸಾರು ಒಳ್ಳೆ ಕಾಂಬಿನೇಷನ್. ನಮ್ಮ ಮಟನ್ ಸಾರು ಇತ್ತಲ್ಲ ಗೈಸ್, ಮೊನ್ನೆ ನೀರು ದೋಸೆ ಮಾಡ್ತೀರ ಅಂದರೆ ದೋಸೆ ಮಾಡ್ತಾರೆ. ಏನು ಹೇಳೋದು? ಮಟನ್ ಸಾರಿಗೆ ಎಲ್ಲಿದೆ ಈಗ? ಏನು ಹಾನಿ ಆಗ್ತದೆ ಮಟನ್ ಸಾರಲ್ಲಿ? ಅದಕ್ಕೆ ಕಡುಬು ಮಾಡಿದ್ನಲ್ಲ. ಕಮೆಂಟ್ ಮಾಡಿ, ನಾ ಇಬ್ಬರಲ್ಲಿ ಯಾರು ಇಟ್ಟಿದ್ದೀವಿ ಅಂತ. ಹೈಟ್ ಆಗಿ ಮಾಡಿರೋರು ಯಾರು? ನಮ್ಮ ಅಮ್ಮಲ್ಲಿ ಬೂಸ್ಟ್ ಕುಡಿಸೋರು. ಬೂಸ್ಟ್ ಅವಳಿಗೆ ಜಾಸ್ತಿ ಕುಡ್ತಿರೋದು. ನಮ್ಮ ಅಕ್ಕ ಮಾತ್ರ ಹೈಟ್ ಆಗಿಲ್ಲ. ಎಗ್ ಪಪ್ಸಿನ ಮೈ ನೋಡು. ಪಪ್ಸಿಂಗೆ ಅಮ್ಮ ಒಳ್ಳೆಗೆ ಅಮ್ಮ. ಇವ್ರು ಜಾಸ್ತಿ ಹೈಟ್ ಆಗಿರುತ್ತೆ, ಯಾಕೆ ಕುಳ್ಳಿ ಅನ್ಬೇಕು? ನೀನು ಕುಳ್ಳಿಗೆ ಇದಕ್ಕೆ ನಾ ಕುಳ್ಳಿ ಅಂತೀವಿ. ನೀನು ಉದ್ದ ಜಾಸ್ತಿ ಹೈಟ್ ಆಗಿರೋದು, ನಾನು ಕರೆಕ್ಟ್ ಆಗಿರೋದು. ಓ ಅದೇ, ನಾಲ್ಕು ಗಡಿ ಕರೆಕ್ಟ್ ಐತಾ ನಿಮಗೆ? ಏನಂತೀರ? 4 ಗಡಿ ಕರೆಕ್ಟ್ ಐತಾ? ಏನ 4 ಅಡಿ ಇಲ್ಲ ಕಣೋ, 4, 11, 12 ಇದ್ದಾಳೆ ನನ್ನ ಮಗಳು. 12 ಸೆಂಟಿ 5 ಅಡಿ ಇದ್ದಾಳಂತೆ ನೋಡು. ಅವಳೇ ಹೇಳ್ತಾರೆ. ನಾನೇ 5, 12 ಇದ್ದೀನಿ. ನನಗೂ ನಮ್ಮ ಅಕ್ಕಂಗೂ ನೋಡ್ರಿ ಎಷ್ಟು ಹೈಟ್ ಇದೆ. ಬಾರಾಗ ಇಲ್ಲಿ ನೋಡಿ, ಹಂಗೆ ನಿಂತ್ಕೊಂಡ್ರಿ. ಕಾಲು ನೋಡಿ ಬೇಯಿಸಿದೆ. ಹೇಳು ನೋಡಿ, ಹೈಟ್ ಅಲ್ಲ ಇವಳು 5 ಇದ್ದಾಳ. ನಾನೇ 5, 11. ನಾನೇ 5, 11 ಇದ್ದೀನಿ. ನಮ್ಮ ಅಕ್ಕ 5 ಇದ್ದಾಳ. ಮಕ್ಕ ನೋಡ್ಕೊಂಡಿದ್ಯಾ? ಮಕ್ಕ ನೋಡಿ, ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಇಲ್ಲಿ ಮಕ್ಕ ಹೆಂಗೈತೆ? ಮಗ ತೋರಿಸಿಲಿ. ಸಂಜೆ ಸಿಕ್ಕೊಂಡು ನಮ್ಮ ಅಕ್ಕಗೆ ವೀಡಿಯೋ ಕಮ್ಮಿ ಮಾಡ್ತಿದ್ದೀನಿ. ವಿತೌಟ್ ವೀಡಿಯೋ ಇನ್ನೂ ಮಾಡ್ತಿದ್ದೆ. ನಮ್ಮ ಅಮ್ಮ ಇದ್ದಾರೆ, ಇಲ್ಲಾಂದರೆ ಹೊಸ ಚಾಕು ಗೊತ್ತಾಯ್ತಲ್ಲ. ಚಾಕು ತಂದು ರೆಡಿ ಮಾಡಿದ್ದು. ಇಲ್ಲ, ಚೆನ್ನಾಗಿದೆ ಇದು. ಹೋದ್ರೆ ಡಿಮಾರ್ಟಲ್ಲಿ ಹೋದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ. 69 ರೂಪಾಯಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದೇನು ಪ್ರಮೋಷನ್ ಅಲ್ಲ, ನಾವೇನು ಅಲ್ಲಿ ತನಕ ಇಲ್ಲ. ಅಲ್ಲ, ನಾವು ಮೊನ್ನೆ ಹೋಗಿದ್ವಿ, ತೊಗೊಂಬಂದ್ವಿ. ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಷ್ಟೇ. ಪ್ರಮೋಷನ್ ಎಲ್ಲ ತಿಳ್ಕೊಳಕ್ಕೆ ಹೋಗಬೇಡಿ. ನೀನು ಅಲ್ಲಿ ತನಕ ಬೆಳೆದಿಲ್ಲ. ನಿಮ್ಮ ಆಶೀರ್ವಾದ ಇದ್ದರೆ ಬೆಳಿತೀವಿ. ನಾವು ಬೆಳಿತೀವಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟು ಹಿಂಗೆ ಇರಬೇಕು. ಹಿಂಗೆ ಇದ್ದರೆ ನನಗೆ ಸ್ವಲ್ಪ ಅಡುಗೆ ಮಾಡೋದು ಬರ್ತದೆ ಜಾಸ್ತಿ.
ನೆಕ್ಸ್ಟ್ ಟೊಮೊಟೊ. ಟೊಮೊಟೊ ನೆಕ್ಸ್ಟು. ನಮ್ಮ ಊರಿಗೆ ಹೋಗೋಣ. ನಾಡಿದ್ದು ಇಲ್ಲ ನಾಳೆ ಊರಿಗೆ ಹೋಗ್ತೀನಿ, ಊರಲ್ಲಿ ವ್ಲಾಗ್ ಮಾಡ್ತೀನಿ. ಅದಾದಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಸಮ್ಮರ್ ಡೇಸಿಗೆ ಬರ್ತಾರೆ. ಇನ್ನೂ ಸೈಕ್ ಇರುತ್ತಲ್ಲಿ, ಸೈಕ್ ಮಾಡ್ತೀವಿ ಅಲ್ಲಿ. ನಾನೇ ಇವ್ರು ಅಕ್ಕ ಹಿಂಗಿನೇ ಸೈಕ್ ಮಾಡೋದು ಇನ್ನೂ ಜಾಸ್ತಿ. ಮಮ್ಮಿ ಹೊಟ್ಟೆ ಗ್ರೇವಿ ನಾವು ಸಾಗು. ಆಯಿತು. ಮೊಟ್ಟೆ ಗ್ರೇವಿನ ಮೊಟ್ಟೆ ಸಾಗು ಸಾಗು ಮೊಟ್ಟೆ ಸಾಗು ಆಯಿತು. ಇನ್ನು ಬಾರ್ಸೋದು ಇನ್ನು ಬಾರ್ಸೋದು ಆ ಕಡೆ ಕಾಫಿಗೆ ಇಟ್ಟಿದ್ದಾರೆ, ಕಡೆ ದೋಸೆ ಹಾಕ್ತೇವೆ. ದೋಸೆ ಅವರೇ ಬೇಳೆ ದೋಸೆ. ನಾವು ಇದನ್ನು ಮಡ್ಚಾಕ್ಬೇಕಂತೆ, ಕಸ ಹೊಡಿಬೇಕು. ಮಡ್ಚಾಕಿ ಕಸ ಹೊಡೆದು ಬರ್ತೀನಿ ಮತ್ತೆ ವಿಡಿಯೋ. ಮಗ ತುಸು ಸ್ವಲ್ಪ ಈಗ ನೋಡಿ ಓಪನ್ ಮಾಡಿದಾರಂತೆ ನೋಡಿ ಗಾಯ್ಸ್. ಅಯ್ಯೋ ಸಾಯಿಸ್ತಾರಲ್ಲ. ಅಮ್ಮಂಗೆ ತಲೆ ಸುಸ್ತಾಗ್ತಿದೆ ಅಂತ. ಏನಾಗ್ತಿದೆ ಅಮ್ಮಗೆ? ತಲೆ ಸುಸ್ತಾಗ್ತೈತೆ. ತಲೆ ಸುಸ್ತಾಗ್ತಿದೆ. ಅಲ್ಲ ನಿನ್ನೆ ಹಾಲಿದೆ, ಹಾಲಿಲ್ಲ ಅಂತ ನಿನ್ನೆ ಇಡೀ ದಿನ ಉಪವಾಸ ಮಲಗಿಸ್ಬಿಟ್ಲಲ್ಲ ನೋಡು. ನೋಡ್ರಿ ಇಂಥವ್ರಿಂದ ದೇಶ ಇವತ್ತು ಬೆಳಗ್ಗೆ 11 ಗಂಟೆ ಆದ್ರೂ ನೀನು ಹಾಲು ತಗೊಂಬಂದಿಲ್ಲ. ನಾನು ಎದ್ದಿದ್ದೆ 10 ಗಂಟೆಗೆ. ತಲೆನೋವು ಮಲ್ಕೊಂಡಿದ್ದೀನಿ, ತಲೆನೋವಿಗೆ. ಪಾಪ ನಮ್ಮ ಅಮ್ಮನಿಗೆ ಎಣ್ಣೆ ಕಾಫಿ ಮಾಡಿಕೊಡು ಅಂದರೆ ಮಾಡಿಕೊಟ್ಟಿಲ್ಲ. ನೋಡಿ ಇಂಥರಿಂದ ದೇಶದ ಉದ್ಧಾರ ಆಗುತ್ತಾ? ಇಂಥದ್ದು ದೇಶದ ಉದ್ಧಾರ ಆಗುತ್ತಾ? ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಏನೇ ನೋಡಿ ನಮ್ಮ ಮಕ್ಕಳು ದೋಸೆ ಹಾಕ್ತಾವಳೆ. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ನಮ್ಮ ಮಕ್ಕಳಿಗೆ ದೋಸೆ ಹಾಕೋದು ನಾನು ಹೇಳ್ಕೊಟ್ಟಿದ್ದೆ. ಹೌದೌದು. ಅವನು ನೋಡಿ ಅವಳು ಹೌದು ಅಂತ ಅಷ್ಟೇ. ಅವನು ಊಟಕ್ಕಿಂತ ಮುಂಚೆನೆ ದೋಸೆ ಹಾಕ್ತಾಯಿದ್ದೆ. ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೆ ದೋಸೆ ಹಾಕಕ್ಕೆ ಅಂದೆ. ಅಲ್ಲ ಅವಳೇನೋ ಡೈಲಾಗ್ ಹೇಳಿದ್ಲಲ್ಲ, ಅವ್ನು ಊಟಕ್ಕಿಂತ ಮೊದ್ಲೇ ಆಗ್ತಾ ಇದ್ಲು ಅಂತ. 6 ವರ್ಷಕ್ಕೆ ಆಗ್ತಾ ಇದ್ಲ ಕೇಳು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಕೇಳ್ರಿ. 7 ವರ್ಷಕ್ಕೆ ಬರೀ ಹೆಂಗ್ ಬಂದಿದೆ? ದೋಸೆ ತರ ಬಂದಿದೆ. ಇನ್ನಂಗೆ ಚಿನ್ನ ತರ ಬರುತ್ತದು. ಕಲೆ ಇದು ಒಂದು ಕಲೆ ಎಲ್ಲ ಕೊಲೆ ಮಾಡ್ತಾಳೆ ಪಕ್ಕ. ಕಲೆ ಅಲ್ಲ ಕೊಲೆ ಅದು. ಅಡಿಗೆಸಲಿ ನಮ್ಮ ಅಕ್ಕ ದೋಸೆ ಹಾಕ್ತಾಳೆ, ನಾನು ತಟ್ಟೆ ಹಾಕ್ಕೊಂಡೆ. ಬನ್ನಿ ಊಟ ಮಾಡ್ಕೋಣ. ಈಗ ಟೇಸ್ಟ್ ಹೆಂಗಿದೆ ಹೇಳ್ತೀನಿ. ನಮ್ಮ ಅಮ್ಮಾಗಲೇ ಬ್ಯಾಟಿಂಗ್ ಶುರು ಮಾಡೋದು. ಹೆಂಗಿದೆ ರಮ್ಮ? ಹೆಂಗಿದೆ? ನಾನು ಮಾಡೋದು ನೀವು ತಿಂದು ಹೇಳ್ಬೇಕು. ಬನ್ನಿ ನನ್ನ ಟೇಸ್ಟ್ ಹೆಂಗಿದೆ ಅಂತ. ನಾನು ಕೆಳಗೆ ಹಾಕ್ಕೊಂಡೆ, ಅವಾಗಲೇ ಬೌಲಿಗೆ ಹಾಕ್ಕೊಂಡಿದ್ದೆ, ಇವಾಗ ಕೆಳಗೆ ಹಾಕ್ಕೊಂಡ್ರೆ ಚೆನ್ನಾಗಿದೆ. ಬನ್ನಿ ನೋಡೋಣ ಟೇಸ್ಟ್. ಬಿಸಿ ಇದೆ. ಅಡುಗೆ ಎಷ್ಟು ಟೇಸ್ಟ್ ನೋಡೋಣ ಈಗ. ಸಿಕ್ಕಾಟೆ ಬಿಸಿ ಇದೆ. ಯಾಕಮ್ಮ ಎಷ್ಟು ಬಿಸಿ ಮಾಡಿದ್ದೀರಾ? ಇನ್ನೊಂದು ಗಂಟೆ ಬಿಡು, ತಣ್ಣಗಿರುತ್ತೆ. ಸಾಗೆ ಹೆಂಗಿದೆ ದೋಸೆ? ಸಾಫ್ಟ್ ಆಗಿ ಹಿಂಗೆ ಇನ್ನೆಲ್ಲ ಕಂಟ್ರಿ ಮೇಲೆ ಡಿಪೆಂಡ್ ಇರುತ್ತೆ. ಕರೆಕ್ಟಾ? ಇವಾಗ ದೋಸೆ ಚೆನ್ನಾಗಿದೆಯಾ, ಸಾಗು ಚೆನ್ನಾಗಿದೆಯಾ? ದೋಸೆ ಚೆನ್ನಾಗಿರೋದಕ್ಕೆ ಸಾಗು ಚೆನ್ನಾಗಿ ದೋಸೆ ಟೇಸ್ಟ್ ಸಿಕ್ಕಿದೆ. ದೋಸೆ ಚೆನ್ನಾಗಿರೋದಕ್ಕೆ ನಿಮ್ಗೆ ಸಾಗು ಟೇಸ್ಟ್ ಗೊತ್ತಾಗ್ತಾ ಇರೋದು. ದೋಸೆ ಸಾಗು ಟೇಸ್ಟ್ ಹೆಂಗಪ್ಪ ಗೊತ್ತಾಗ್ತಾ ಇತ್ತು, ಹೌದಲ್ವಾ? ಏನಂತೀರಾ? ಆಯ್ತಕ್ಕ ಬಿಟ್ಬಿಡ್ರಿ. ಸೊ ನಾನು ಬ್ಯಾಟಿಂಗ್ ಮಾಡ್ತಾಯಿದ್ದೀನಿ, ನೀವು ಹೋಗಿ ಮನೇಲಿ ಬ್ಯಾಟಿಂಗ್ ಮಾಡಿ. ಇದು ಚೆನ್ನಾಗಿದೆ ಗ್ರೇವಿ. ಅಷ್ಟೇ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ.